ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕನ್ನಡತಿ ಪ್ರಭಾಸಿದ್ದು. ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ತಪೋಭೂಮಿ ಪುಣ್ಯಭೂಮಿಯೇ ಈ ಶ್ರೀ ಕರ್ತೃಗದ್ದುಗೆ. ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರು 1000 ವರ್ಷಗಳ ಹಿಂದೆ ಕಪಿಲಾ ನದಿ ತೀರದ ಶ್ರೀ ಸುತ್ತೂರು ಕ್ಷೇತ್ರದಲ್ಲಿ ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠವನ್ನು ಸಂಸ್ಥಾಪಿಸಿದರು. ಸುತ್ತೂರು ಮಠದಲ್ಲಿ ದಾಸೋಹಕ್ಕಾಗಿ ಶ್ರೀ ಮಲೆಮಹದೇಶ್ವರರು ರಾಗಿಯನ್ನು ಬೀಸ್ತಿದ್ರು ಅನ್ನೋ ಇತಿಹಾಸವಿದೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ 3 ದೇವಾಲಯಗಳಿವೆ. ಶ್ರೀ ಸೋಮೇಶ್ವರ ದೇವಾಲಯ, ಶ್ರೀ ವೀರಭದ್ರೇಶ್ವರ ದೇವಾಲಯ ಮತ್ತು ಶ್ರೀ ನಾರಾಯಣ ಸ್ವಾಮಿ ದೇವಾಲಯ. ಈ 3 ದೇಗುಲದಲ್ಲಿ ಪ್ರತಿನಿತ್ಯವೂ ತ್ರಿಕಾಲ ಪೂಜೆ ನಡೆಯುವುದಲ್ಲದೆ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆ ನೆರವೇರುತ್ತದೆ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು 1962ರಲ್ಲಿ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಸಂಸ್ಕೃತ ವೇದ ಪಾಠಶಾಲೆಯನ್ನು ಸ್ಥಾಪಿಸುವ ಮೂಲಕ ಈ ಭಾಗದ ಮಕ್ಕಳಿಗೆ ಸಂಸ್ಕೃತ, ವೇದ, ಆಗಮ ಮತ್ತು ಜ್ಯೋತಿಷ್ಶಾಸ್ತ್ರಗಳ ಅಧ್ಯಯನವನ್ನು ನೀಡಲಾಗುತ್ತದೆ. ಬಡ ಮಕ್ಕಳಿಗೆ, ಶ್ರೀಮಂತ ಮಕ್ಕಳಿಗೆ ಎಲ್ಲ ಶಿಕ್ಷಣ ಸೌಲಭ್ಯಗಳೂ ದೊರೆಯಬೇಕೆಂದು ಪೂಜ್ಯ ರಾಜೇಂದ್ರ ಶ್ರೀಗಳು 2001ರಲ್ಲಿ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಉಚಿತ ಶಿಕ್ಷಣ ಯೋಜನೆ ಪ್ರಾರಂಭಿಸಿದರು. ಕರ್ನಾಟಕದ ವಿವಿಧ ಜಿಲ್ಲೆಯ ಮತ್ತು ಹೊರ ರಾಜ್ಯದ ಬಾಲಕ ಬಾಲಕಿಯರು ಸೇರಿದಂತೆ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಸುಮಾರು 4000 ಮಕ್ಕಳು ಜಾತಿ ಮತ ಭೇದವಿಲ್ಲದೆ ಉಚಿತ ವಸತಿ, ಉಚಿತ ಉಪಹಾರದ ಜೊತೆ ಶಿಕ್ಷಣ ಪಡೆಯುತ್ತಿದ್ದಾರೆ. JSS ಸಂಸ್ಥೆ ಸಾವಿರಾರು ಉತ್ತಮ ಶಿಕ್ಷಕರನ್ನು ರೂಪಿಸಿದೆ. ತುಂಬ ಸುಂದರವಾದ, ಪ್ರಶಾಂತವಾದ ಪುಣ್ಯ ಸ್ಥಳ ಇದಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.